A few moments later. ಎಸ್ ಬನ್ನಿ ಹೋಗುವ. ಕಮೆಂಟ್ ಹಾಕ್ರಪ್ಪ ಯಾರಾದ್ರೂ ಸೌಂಡ್ ಹೆಂಗೈತೆ. ಮಸ್ತ್ ರೇ ಮಸ್ತ್ ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಮೈಕು ಅಷ್ಟೊಂದು ಸರಿ ಇಲ್ಲ, ಏನು ಮುಖ್ಯ ಬರೇ ಸೌಂಡ್ ಕೇಳಿಸ್ತಾ ಅನ್ಸುತ್ತೆ. ಬರೇ ವಿಂಡೋ ಸೌಂಡ್, ಬರೇ ಗಾಳಿನೇ ಸೌಂಡ್ ಕೇಳಿಸ್ತಾ ಐತೆ. ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಯಾರ್ಯಾರು ನೋಡಿದ್ರಪ್ಪ ಕಾಮೆಂಟ್ ಮಾಡಿ. ಹಂಗೆ ಗೋಕಾಕ್ ಫಾಲ್ಸ್ ಗೆ ಯಾರ್ಯಾರು ಬಂದಿದ್ರ? ನಾನಂತೂ ಎಷ್ಟು ಸಲ ನೋಡಿನೂ ಲೆಕ್ಕನೇ ಇಲ್ಲ. ಯಾಕಂದ್ರೆ ಇಲ್ಲೇ ನಾನು ಕಲ್ತಿದ್ದು GSS ಕಾಲೇಜ್. ರೀಸೆಂಟ್ ಆಗಿ 2023 ರೀಸೆಂಟ್ ಪಾಸ್ ಔಟ್. ನಾವು ಒಬ್ರು BSc ಸ್ಟೂಡೆಂಟ್. ಏನ್ ಮಾಡೋದು, ಯಾವ್ದು ಜಾಬ್ ಸಿಗಲ್ಲ ಗುರು ಇವಾಗ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗವರ್ಮೆಂಟ್ ಜಾಬ್ ಬೇಕು ಅಂದವ್ರಿಗೆ ಸೇವಿ ಕಾಂಪಿಟೇಷನ್. ಈ ಧಾರವಾಡದಲ್ಲಂತೂ ನೋಡಿದ್ರೆ ಅದೇನ್ ನೋಡಲ್ಲ ಗುರು. ಯಾವಾಗಿಂದ ಓದ್ತಾವ್ರೆ ನಮ್ ಫ್ರೆಂಡ್ಸ್, ಇನ್ನ ಆದ್ರೂ ಓದ್ತಾವ್ರೆ. ಸಮಾಧಾನ ಮಾಡ್ಕೊಳ್ಳಿ. ನನಗೆ ಓದಿದ್ದು ಒಂದ್ 6 ತಿಂಗಳು ಕೋಚಿಂಗ್ ಮಾಡಿದ್ದೆ. 6 ತಿಂಗಳು ಗುರು ಪೇಷನ್ಸ್ ಇಲ್ಲ. ಏನು ಮುಖ್ಯ ಇನ್ ನಮ್ ಕೈಲಿ ಆಗಲ್ಲ ಬಿಡಪ್ಪ ಅಂತ ಹೇಳಿ ಅದ್ ಅಲ್ಲಿಗೆ ನಿಂದಿರ್ಸಿ, ಇಲ್ಲ ಅಂದ್ರು ಒಂದು 15-20 ಕಾಂಪಿಟೇಟಿವ್ ಎಕ್ಸಾಮ್ ಬರ್ದೇನೆ ಗುರು. ಏನು ಮುಖ್ಯ ಮಗನ್ ಒಂದಾದ್ರೂ ಕ್ಲಿಕ್ ಆಗೋದು ಬೇಡವಾ? ನಮ್ಕಿಂತ ಏನೇನೋ ಉಡಾ ಕೆಲಸ ಮಾಡಿದವರು ಎಲ್ಲೆಲ್ಲೆಲ್ಲ ಹೋಗೋರೆ. ನಾವು ಒಂಥರ ಮಿಡಲ್ ರೇಂಜ್ ಅಲ್ಲಿ ಓದಿದ್ರು ಈ ಕಡೆ ಆ ಕಡೆನಲ್ಲ, ಈ ಕಡೆನೂ ಇಲ್ಲ. ನಮ್ ಮನೆ ಬರದಲ್ಲಿ ಗೌರ್ಮೆಂಟ್ ಜಾಬ್ ಬರ್ದಿಲ್ಲ ಅಂತ ಹೇಳಿ ಬಿಟ್ಟು ಇವಾಗ ವರ್ಕ್ ಮಾಡ್ತಾ ಇದೀವಿ. ಏನಿಲ್ಲ ಗುರು, ಈ ಟೈಮಲ್ಲಿ ಬೆಳಿಬೇಕು ಅಂದ್ರೆ ಸ್ವಂತ ಬಿಸ್ನೆಸ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ಕೊಡ್ತಾನೆ ಅಷ್ಟೇ. ಎಲ್ಲ ಪ್ರೈವೇಟೈಸೇಷನ್ ಗುರು, ಪ್ರತಿಯೊಂದು ಇವಾಗ ಪ್ರೈವೇಟೈಸೇಷನ್ ಆಗ್ತೈತೆ ಮುಂದೆ. ಆ ರೀತಿ ಪರಿಸ್ಥಿತಿನ ಸಂದರ್ಭ ಐತೆ. ಸ್ವಂತ ಬಿಸ್ನೆಸ್ ಮಾಡ್ಬೇಕು, ಅವಾಗ ನಮಗ್ ನಾವೇ ಬಾಸ್ ಆಗಿರ್ತೀವಿ. ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡೋದು ಅನ್ನೋದು ಏನೇ ರೋಗಲ್ಲ. ನಾವು ಯಾವಾಗ್ಲೂ ರಜೆ ತಗೋಬಹುದು, ಎಲ್ಲಿ ಬೇಕಾದ್ರೂ ತಿರ್ಗಾಡ್ಬೋದು. ಆದ್ರೆ ಸ್ವಂತ ಅನ್ನೋದು ಇರ್ಬೇಕು, ಏನಾದ್ರೂ ಒಂದ್ ಬಿಸ್ನೆಸ್. ಆವಾಗ್ಲೇನೆ ಲೈಫ್ ಎಂಜಾಯ್ಮೆಂಟ್ ಮಾಡಕ್ ಆಗೋದು. ಮಸ್ತ್ ರೇ ಮಸ್ತ್ ಫ್ಯಾಂಟಾಸ್ಟಿಕ್. ಇಲ್ಲ ಅಂದ್ರೆ ಇನ್ನೊಬ್ಬರ ಕೈಯಲ್ಲಿ ದುಡಿಯೋದಂದ್ರೆ ಅವ್ರು ಹೇಳಿದ್ದನ್ನ ಕೇಳ್ಬೇಕು, ಅವ್ರು ಬೈದ್ರೆ ಬೈಸ್ಕೋಬೇಕು. ನಿಜ ಹೇಳ್ಬೇಕು ಅಂದ್ರೆ ಸ್ವಂತ ಬಿಸ್ನೆಸ್ ಮಾಡ್ಬೇಕು, ಅವಾಗ್ಲೇನೆ ಲೈಫ್. ಎಲ್ಲ ನೋಡ್ಬೋದು ಬಿಸ್ನೆಸ್ ಮ್ಯಾನ್ಗಳು. ಆಕ್ಚುಲಿ ನಮ್ ಪ್ರಕಾರ ರೋಲ್ಸ್ ರಾಯ್ಸ್ ಕಾರ್ಸ್ ಎಲ್ಲ ಓಲ್ಡ್ ಬಿಸ್ನೆಸ್ ಮ್ಯಾನ್ ಹತ್ರನೇ ಇರೋದು ಎಲ್ಲ. ಈ ಗವರ್ಮೆಂಟ್ ಜಾಬ್ ಮಾಡಿ ನಾವ್ ಡ್ರೀಮ್ಸ್ ಎಲ್ಲ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದೆಲ್ಲ ಸುಳ್ಳು. ಅದಕ್ಕೆ ಬಿಸ್ನೆಸ್ ಇರೋ ತಾಕತ್ತು. ನೋಡಿ ಫ್ರೆಂಡ್ಸ್, ಯಾರು ಏನೇನ್ ಬಿಸ್ನೆಸ್ ಮಾಡ್ತಾರೆ ಕಮೆಂಟ್ ಮಾಡಿ. ನಾನು ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಐತೆ. ಆದ್ರೆ ಪ್ಲಾನಿಂಗ್ ಅಲ್ಲಿ ಮಾಡ್ತಾ ಇವಾಗ ಲೈಫ್ ಹೊಂಟೈತೆ. ನೆಕ್ಸ್ಟ್ ಬಂತು ನೋಡಿ ಪ್ಲೇಸ್. ಸಬಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಲೈ ಬಿಕ್ನಾಸಿ. ನೆಕ್ಸ್ಟ್ ಮುಂದೆ ಬರೋದು ಪ್ಲೇಸ್. ಆದ್ರೂ ಮಸ್ತ್ ಐತೆ, ಇದಕ್ಕಿಂತ ಗೋಕಾಕ್ ಫಾಲ್ಸ್ ಮಸ್ತ್ ಐತೆ. ಇದಿಲ್ಲ ಲಜ್ಜೆ ಹಾಕಿಲ್ಲ ಅಂದ್ರೆ ನಾನೇನು ಒಳಗಡೆ ಕೈ ಹಾಕ್ಬಿಟ್ಟು ಹೇಳಿಲ್ಲ. ಅದು ಒಳಗಡೆ ಹೋಗ್ಬೇಕು, ನಾನು ಸ್ಟ್ರೈಟ್ ರೋಡ್ ಹೋಗ್ತಾ ಇರೋದು. ಗೋಕಾಕ್ ಫಾಲ್ಸ್, ಗೋಕಾಕ್ ಕರ್ದಂಟು. ಗೋಕಾಕಲ್ಲಿ ಏನ್ ಫೇಮಸ್ ಅಂದ್ರೆ ಕರ್ದಂಟು ಮತ್ತೆ ಫಾಲ್ಸ್.
ಫೇಮಸ್ ಗುರು. ಯಾರ್ಯಾರು ತಿಂದ್ರ ಗುರು? ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರ. ನಾನಂತೂ ತಿಂದಿದ್ದೇನೆ, ಸಖತ್ತಾಗಿರುತ್ತೆ. ಈ ಟೈಮಲ್ಲಿ ಜಾಸ್ತಿ ನಮ್ ಫ್ರೆಂಡ್ಸ್ ಎಲ್ಲ ಟೂರ್ ಎಲ್ಲ ಮಾಡೋದು ಮಳೆಗಾಲ ಟೈಮಲ್ಲಿ. ಮಳೆ ಬಂತಲ್ಲ ಗುರು, ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ. ಆ ಕಡೆ ಮಳೆ ಐತಪ್ಪ, ಹೆವಿ ಮಳೆ. ಒಂದು ಮುಂದೆ ಸ್ಟಾರ್ಟ್ ಐತೆ, 1 hour ಬಿಡುತ್ತೆ, ಇನ್ನೊಂದು ಅವರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮಳೆ ಅಂದ್ರೆ ಮಳೆ ಗುರು, ಹೆವಿ ಮಳೆ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಓ ಮೋಸ್ಟ್ಲಿ ನಾವು ನಿಂತ್ಕೊಂಡೇ ಹೋಗ್ಬೇಕು ಅನ್ಸುತ್ತ. ಏನ್ ಮಾಡೋದೋ ಗೊತ್ತಿಲ್ಲ. ಒಟ್ನಲ್ಲಿ ಹೋಗ್ತಾ ಇದೀನಿ, ನೋಡೋ ಏನಾಗತ್ತೆ. ಸರಿ, ಅಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ. ಮಳೆ ಮಾತ್ರ ಹೆವಿ ಅಂದ್ರೆ ಹೆವಿ ಐತೆ. ಹೋಗಿರೋ ತೋರಿಸ್ಕೊಂಡು ಮಳೆಯಲ್ಲಿ ಎಷ್ಟಂತ ಹೇಳಿ ಹೆವಿ ಆಗ್ಬಿಟ್ಟೈತೆ ಮಳೆ. ಏನ್ ಮಾಡ್ತೀರಾ? ಊರ್ಗೆ ಬಾದ ಮೇಲೆ ಉಳಿದ್ಬಿಡ್ತೀನಿ, ಇದು ಫಿಕ್ಸ್. A few moments later. ಲೆಟ್ಸ್ ಗೋ. ಮಳೆ 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 ಸಾಕ ಹೋಯ್ತು ಗುರು ಮಳೆ. ಇಲ್ಲೇ ಐತೆ, ತೋರಿಸ್ತೀನಿ ಬನ್ನಿ ನಿಮ್ಗೆ. ಈ ಕಡೆ ಕಡಿಮೆ, ಬೆಳಗಾಂ ಸೈಡ್ ಇನ್ನೂ ಸಿಕ್ಕಾಪಟ್ಟೆ ಮಳೆ, ನಿಲ್ಲೋದೇ ಇಲ್ಲ ಅನ್ನತ್ತೆ ಗುರು. ಏನ್ ನೋಡಕ್ ಏನಾರ ಯಾರು ತೂತಾಗಿದೆ ಕೆಳೋರು ಅನ್ಸುತ್ತ. ಅಲ್ಲಿ ಕಾನ್ಸೆಪ್ಟ್ ನೋಡಿ ಫ್ರೆಂಡ್ಸ್, ಅದು ಅದು ಬೆಟ್ಟ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಬರೇ ಗುಡ್ಡದ ಪ್ರದೇಶ ಐತೆ ಸರೌಂಡಿಂಗ್. ಆದ್ರೂ ಇನ್ನೊಂದೇನ್ ಸಮಸ್ಯೆ ಅಂದ್ರೆ ಗೋಕಾಕಿರೋದೆಲ್ಲ ಸರೌಂಡಿಂಗ್ ಬರೇ ನೀರೇ ಗುರು. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ ಹೋಗುವೆ. ನಾನಿನ್ನು ನೀರ್ ಬಂತಂದ್ರೆ ಅರ್ಧ ಗೋಕಾಕು ಜಲಾಮೃತವಾಗಿಕೊಳ್ಳುತ್ತೆ, ಏನು ಮಾಡಕ್ ಬರಂಗಿಲ್ಲ. ನೀರ್ ಇದ್ರು ಓಕೆ, ನೀರ್ ಇಲ್ಲ ಅಂದ್ರೆ ಓಕೆ, ಆದ್ರೂ ಜನ ಮಾತ್ರ ಇಲ್ಲಿ ಫೇಮಸ್. ಯಾಕೆ ಅವ್ರ ಗೋಕಾಕನ ಫೇಮಸ್ ಮಾಡಿದೆ ಅವ್ರ ನೀರು, ಗೋಕಾಕ್ ಫಾಲ್ಸ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಆ ಗೋಕಾಕ್ ಫಾಲ್ಸ್ ನೀರ್ ಇವಾಗ ಇಲ್ಲಿಗೆ ಬರುತ್ತೆ, ಬನ್ನಿ ತೋರಿಸ್ತೇನೆ. ಸಿಕ್ಕಾಪಟ್ಟೆ ಐಟಿದೆ ಗುರು, ಬಿದ್ರೆ ಏನು ಸಿಗಲ್ಲ. ಆ ಸೇತುವೆನೂ ಮುಳುಗುತ್ತ. ರೀಸೆಂಟ್ ಆಗಿ 1 to 3 days ಆಯ್ತು ಇವಾಗ ಓಪನ್ ಆಗಿ. ಅದಕ್ಕೆ ಎಲ್ಲ ವೆಹಿಕಲ್ಸ್ ಎಲ್ಲ ಹಿಂಗ್ ಹೋಗ್ತಾ ಇದಾವೆ. ಎಸ್, ಇದೇ ಊರು ಲೋಸೂರ್ ಅಂತ. ಇಲ್ಲೇ ಮುಂದ್ಗಡೆ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇನ್ನೊಂದು 100 ಮೀಟರ್ ಅಲ್ಲೇ ಅದೇ ಇದೆ ಸೇತುವೆ. ಬಿದ್ರೆ ಮಾತ್ರ ಏನು ಸಿಗಲ್ಲ. ಓ ಗುರು 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 ಗುರು, ರೋಡ್ ಅಲ್ಲೇ ಗುರು, ಏನಿಲ್ಲ ಗುರು. ಲೋಸೂರು ಮತ್ತೆ ಗೋಕಾಕ 2 ಸೇಮ್ ಈಕ್ವಲ್. ಸೊ ಒಂದು 2 kilometers ಅಷ್ಟೇ ಗೋಕಾಕ ಒಳಗಡೆ. ಎಂಟ್ರಿ ಇಲ್ಲೇ ಇದೇ ಬ್ರಿಡ್ಜ್ ಮುಂದ್ಗಡೆ. ಈ ಪೆಟ್ರೋಲ್ ಪಂಪ್ ದಾಟಿದ ತಕ್ಷಣನೇ ಬ್ರಿಡ್ಜ್. ಜಾಸ್ತಿ ಸ್ಪೀಡ್ ಹೋಗಕ್ಕೂ ಆಗಲ್ಲ, ಯಾಕಂದ್ರೆ ಅಲ್ಲಿ ಹೆವಿ ಟ್ರಾಫಿಕ್. ಅಲ್ಲೇನು ಸಿಂಹದ ಲಾಂಛನ ಕಾಣ್ತಾ ಇದಲ್ಲ, ಅವೇ ತಾಯಿ ಎಲ್ಲಮ್ಮ ತಾಯಿ.
ಏನೇ ಹೇಳ್ಗುರು, ನಮ್ಮ ಆಟೋ ರಿಕ್ಷಾದವರು ಒಂಥರ ಕವಿಗಳೇ, ಖರಾಬ್ ದುನಿಯಾ ಗುರು. ಹಂಗೆ ಬಿಡು. ಎಸ್ ಇದೆ ನೋಡಿ, ಇವಾಗ ನೀರು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇದೆ ನೀರು, ಇದೇನ್ ಬ್ರಿಡ್ಜ್ ಕಾಣಿಸ್ತಾ ಐತಲ್ಲ, ಇಲ್ಲ ಅಂದ್ರೆ ಇದೆಲ್ಲ ನೀರ್ ಗುರು. ಇದ್ರ ಮೇಲೆಲ್ಲ ನೀರ್ ಬರುತ್ತಾ. ಇದು ಸರಿಸುಮಾರು ಇನ್ನು ಜಸ್ಟ್ ಇದು ಅರ್ಧ ಇದೆ. ಇನ್ನು ಇದು ಎಷ್ಟು ಹೈಟ್ ಇದೆಲ್ಲ ಇನ್ನೂ ಅಷ್ಟು ಕೆಳಗಡೆ ಇದೆ. ಇದು ಅಷ್ಟೊಂದು ಹೈಟ್ ಬರೋದೇ ನೋಡ್ಗುರು, ಗೋಕಾಕ್ ಫಾಲ್ಸ್ ನೀರು ಬರೋದು. ಜನ ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಇದೆಲ್ಲ ಏನ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಅದೇ ನೀರು. ಮೀನ ಹಿಡಿತಾವ್ರೆ, ಹೆವಿ ಡೇಂಜರ್ ಗುರು. ಇಷ್ಟು ಎಲ್ಲ ಇದು ಮೇಲ್ಗಡೆ ಎಲ್ಲ ಫುಲ್ಲು ನೀರು. ಎಲ್ಲಿವರೆಗೂ ಹೋಗುತ್ತಂದ್ರೆ ಇದು ಅರ್ಧ ಗೋಕಾಕ್ ಅರ್ಧ ಹೋಗುತ್ತಾ ಫುಲ್ಲು. ಇಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ನೀರ್ ಬಂದು ಇವೇನ್ ಅಂಗಡಿಗಳು ಏನಿದಾವಲ್ಲ ಎಲ್ಲಕ್ಕೆಲ್ಲ ನೀರಲ್ಲಿ ಮುಳುಗ್ಬಿಟ್ಟಿರ್ತಾವ. ಪಾಪ ಏನ್ ಮಾಡೋದು. ಸಮಾಧಾನ ಮಾಡ್ಕೊಳ್ಳಿ. ಏನು ಮಾಡಕ್ ಆಗಲ್ಲ. ಸಾಕು, ಇದು ಆಲ್ಮೋಸ್ಟ್ ಗೋಕಾಕ್ ಎಂಟ್ರಿ. ಇದೆ ಗೋಕಾಕ. ಒಳ್ಳೊಳ್ಳೆ ಶಾಪಿಂಗ್ ಮಾಲ್ಸ್ ಎಲ್ಲ ಇದಾವೆ. ರಮೇಶ್ ಜಾರಕಿಹೊಳಿ ಅವರು, ಜಾರಕಿಹೊಳಿ ಫ್ಯಾಮಿಲಿ ಅವರು ಏನೆಲ್ಲ ಇಲ್ಲೇ ಇರೋದು. ರಮೇಶ್ ಜಾರಕಿಹೊಳಿ ಅವರು, ಸತೀಶ್ ಸರ್ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು, ಇದೇ ಊರು. ಮುಂಚೆಕ್ಕಿಂತಲೂ ಇವಾಗ ಗೋಕಾಕ್ ಫುಲ್ ಡೆವಲಪ್ಮೆಂಟ್. ಇನ್ನು ಯಾರ್ಯಾರಿಗೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ. ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ. ಜನಮಕ್ಕೆ ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಾ ಇರ್ತೀನಿ ನಿಮಗೋಸ್ಕರ ಅಂತಾನೆ. ಓಹೋ, ಜಸ್ಟ್ ಮಿಸ್ ಗುರು. ಏನು ಗುರು ಇದು, ಜಾಗನೇ ಇಲ್ಲ. ಎಲ್ಲೆಲ್ಲೆಲ್ಲೆಲ್ಲೆಲ್ಲ ನುಗ್ಗಬೇಕು ಹೇಳು. ಹೆವಿ ಅಂದ್ರೆ ಹೆವಿ ಟ್ರಾಫಿಕ್ ಸಿಟಿ ಅಲ್ವಾ, ಆದ್ರೆ ಪೊಲೀಸ್ ಕಾಟ ಇಲ್ಲ ಗುರು ಈ ಸೈಡು. ಹೆವಿ. ಅದೇ ಹುಬ್ಳಿ ಧಾರವಾಡ ಆದ್ರೆ ಮುಗ್ದೆ ಹೋಯ್ತು. ಅದು ಇನ್ನೂ ಹೈಟೆಕ್ ಸಿಟಿ ಅಲ್ವಾ, ಅಲ್ಲಿ ಸರ್ಕಲ್ ಹೋಗೋರು ನಿಂತಿರ್ತಾವ್ರೆ. ಏನ್ ಮಾಡೋದು, ಒಂದೊಂದ್ಸಲ ಈ ಕ್ಯಾಮ್ರಾ ನೋಡೋ ಬಚಾವ್ ಆಗಿದ್ದೇನೆ ಕೆಲವ್ರು. ಯಾಕಂದ್ರೆ ಕ್ಯಾಮ್ರಾ ಅಂದ್ರೆ ಒಂದಿಷ್ಟು ಜನ ಅಷ್ಟಂದ್ರೆ ಭಯ ಪಡ್ತಾರೆ. ಅದಕ್ಕೆ ಆದ್ರೂ ನಾವು ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕಲ್ಲಪ್ಪ. ಕಾನೂನು ಎಲ್ರಿಗೂ ಒಂದೇ ಅಲ್ವಾ. ಜನಮಕ್ಕೆ ಆಲ್ಮೋಸ್ಟ್ ಗೋಕಾಕ್ ಕ್ರಾಸ್. ಇದು ಗೋಕಾಕ್ ಕ್ರಾಸ್ ಅಂತ ಕರೀತಾರೆ, ನಾಕೆ ಅಂತಾನು ಅಂತಾರೆ. ಯಾರ್ಯಾರು ಗೋಕಾಕ್ ಬಂದಿರ ಫ್ರೆಂಡ್ಸ್ ದಯವಿಟ್ಟು ಕಮೆಂಟ್ ಮಾಡಿ. ಬಂದಿಲ್ಲ ಅಂದ್ರೆ ಒಂದ್ಸಲ ಬಂದು ಗೋಕಾಕ್ ಫಾಲ್ಸ್ ನೋಡಿ, ಯಾಕಂದ್ರೆ ಇವಾಗ ಸಿಕ್ಕಾಪಟ್ಟೆ ನೀರೈತೆ. ಇವಾಗ ನೋಡಕ್ ಮಸ್ತ್ ಇರುತ್ತ. ಮಾಡಿ, ನಾನು ಮೋಟೋ ಲಾಗ್ ಮಾಡಿಲ್ಲ, ಇದು 3ನೇ ವಿಡಿಯೋ ಅನ್ಕೋತೀನಿ. ಅಷ್ಟೊಂದು ಒಂದ್ ಒಳ್ಳೆ ಕ್ಯಾಮ್ರಾ ತಗೋಬೇಕು. ಇವಾಗ ನಾನೇನ್ ಶೂಟ್ ಮಾಡ್ತಾ ಇದ್ದೇನಲ್ಲ, ಇದೆಲ್ಲ ಕ್ಯಾಮ್ರಾದಲ್ಲಿ ಅಲ್ಲ, ಇದು ಮೊಬೈಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇರೋದು. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಆಕ್ಷನ್ ಕ್ಯಾಮ್ರಾ ಎಲ್ಲ ತಗೋಬೇಕು, ಬಟ್ ಅವಕ್ಕೆಲ್ಲ ಹೆವಿ ಬಜೆಟ್ ಬರೋ, ಸಿಕ್ಕಾಪಟ್ಟೆ ಅಮೌಂಟ್ ಖರ್ಚು ಮಾಡ್ಬೇಕು. ನಾವೆಲ್ಲ ಸ್ಟಾರ್ಟಿಂಗ್ ನಮ್ ಸಬ್ಸ್ಕ್ರೈಬರ್ಸ್ ಏನಾದ್ರು ಸಪೋರ್ಟ್ ಮಾಡಿದ್ರೆ ನಮ್ಗೆ ನಿಮ್ಮ ಅಪ್ಪ ಕೊಡ್ತಾನೆ. ಏನ್ ಬೇಡ ಗುರು, ಅವ್ರೇನ್ ದುಡ್ಡು ಗಿಡ್ ಏನ್ ಕೊಡ್ಬೇಕಿಲ್ಲ ನಮ್ಗೆ. ಜಸ್ಟ್ ನಮ್ಗೇನು ಅವ್ರ ವ್ಯೂಸ್ ನಮ್ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವ್ರ ಏನೇನ್ ಕೇಳ್ತಾರಲ್ಲ
ಅವ್ರು ಯಾವ್ಯಾವ ಪ್ಲೇಸ್ ತೋರ್ಸಲ್ಲ ಅದೆಲ್ಲ ಪ್ಲೇಸ್ ನ ತೋರ್ಸೋ ಕೆಲ್ಸನ ಮಾಡ್ತೀನಿ. ಆದ್ರೆ ನಾನು ಸೈಡ್ ಸ್ವಲ್ಪ ವರ್ಕ್ ಇದೆ ಗುರು. ನಾವು ಫುಲ್ ಟೈಮ್ ಎಲ್ಲ ನಮ್ದು ಯೂಟ್ಯೂಬ್ಗೆ ಅಂತ ಇಲ್ಲ, ನಾನು ಸೈಡ್ ವರ್ಕ್ ಮಾಡ್ತೀನಿ. ಜಸ್ಟ್ ಒಂಥರ ಇವಾಗೇನು ಟೈಮ್ ಸಿಕ್ಕಾಗ ವಿಡಿಯೋ ಮಾಡ್ತೀನಿ ಅಷ್ಟೇ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಇವಾಗ ಎಂಟ್ರಿ ಏನ್ ಗುರು, ಸಿಕ್ಕಾಪಟ್ಟೆ ಟ್ರಾಫಿಕ್, ಹೆವಿ ಅಂದ್ರೆ ಹೆವಿ ಟ್ರಾಫಿಕ್ ನೋಡಿ. ಟಚ್ ಆದ್ರೆ ಮುಗಿತು, ಏನಾನೇ ಹೊಡ್ತಾವ್ರ ನಮ್ದು. ಯಾರ್ಯಾರು ವಿಡಿಯೋ ಮಾಡಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಂಗೆ ನೀವು ಲೈಕ್ ಕೊಡೋದ್ರಿಂದ ನಮಗೂ ಒಂದ್ ಸ್ವಲ್ಪ ಮೋಟಿವೇಟ್ ಆಗತ್ತ. ಇನ್ನೂ ಒಂದ್ ಒಳ್ಳೆ ನಿಮ್ಗೆ ವ್ಲಾಗ್ಸ್ ಮುಖಾಂತರ ನಿಮ್ಗೆ ಒಂದ್ ಒಳ್ಳೆ ಪ್ಲೇಸಸ್ ತೋರಿಸ್ತೀನಿ. ಇನ್ನು ಯಾರ್ಯಾರು ಈ ಸೈಡ್ ನೋಡಿಲ್ವೋ, ನೋಡಿದವ್ರಂದ್ರೆ ಒಂದ್ ಕಮೆಂಟ್ ಹಾಕ್ಬಿರು, ನಮ್ ಸೈಡ್ ದವ್ರು ಯಾರು ಅಂತ ನಮಗೂ ಸ್ವಲ್ಪ ಗೊತ್ತಾಗ್ಲಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಏನು 1000 ರೂಪಾಯಿ 4 ಜೀನ್ಸ್, 1200 ರೂಪಾಯಿ 3 ಜೀನ್ಸ್. ಇರ್ಲಿ, ನಾನೇ ಉಲ್ಟಾ ಓದಿದ್ನ ಅನ್ಸುತ್ತ. 1000 ರೂಪಾಯಿ 4 ಜೀನ್ಸ್ ಕೊಡ್ತಾವ್ರಂತ ಆಫರ್. 4 ಕಾಂಬರ್ ಆಫರ್ ನೋಡಿ. ಗೋಕಾಕ್ ಸೈಡ್ ಬಂದಾಗ ಬೇಕಿದ್ರೆ ತಗೊಳ್ಳಿ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಇದು ಗೋಕಾಕ್ ಎಂಟ್ರಿ ರೋಡ್ಗೆ ಇರೋದು. ಯಾರ್ಯಾರಿಗೆ ಜೀನ್ಸ್ ಕ್ರೇಜ್ ಇರುತ್ತೋ 1000 ರೂಪಾಯಿ 4 ಜೀನ್ಸ್ ಕೊಡ್ತಾರಂತ. ವ್ಯೂ ಮಾತ್ರ ಸಖತ್ತಾಗೈತೆ. ಇವಾಗಂತ್ರ ಮಳಿ ಇಲ್ಲ, ಮಳಿ ಬಂದ್ರೆ ಮುಗಿದೋಯ್ತು. ಫ್ರೆಂಡ್ಸ್, ನಾವು ಸ್ವಲ್ಪ ಇವಾಗ ರೆಸ್ಟ್ ಮಾಡ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರು ಚೆನ್ನಾಗಿರಿ, ಖುಷಿ ಆಗಿರಿ, ಫ್ಯಾಮಿಲಿ ಜೊತೆ ಯಾವಾಗ್ಲೂ ಸದಾ ನಗ್ತಾ ಇರಿ. ಹಂಗೆ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ ಮೂಲಕ ನಮಗೂ ಒಂದು ಒಳ್ಳೊಳ್ಳೆ ಯೂಟ್ಯೂಬ್ ವಿಡಿಯೋಸ್ ಹಾಕಕ್ಕೆ ನಮಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.